जय श्री राम राधे राधे वेलकम बैक टू मೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬರ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಏನು ಸ್ಪೆಷಲ್ ಅಂದ್ರೆ ಇಡ್ಲಿದು ಸಾಂಬಾರ್ ಇರ್ತದೆ ನೋಡ್ರಿ ಆ ಸಾಂಬಾರ್ ಭಾಳ ಸ್ಪೆಷಲ್ ಆಗಿ ಮಾಡ್ತಾರೆ ಯಜಮಾನ್ರು ಎಲ್ಲಿ ಮಾಡ್ಲಿಕ್ಕಿಲ್ರಿ ಯಾರು ಮಾಡ್ಲಿಕ್ಕಿಲ್ಲ ಆ ರೇಂಜಿಗೆ ಸಾಂಬಾರ್ ಸ್ಪೆಷಲ್ ಮಾಡ್ತಾರೆ ಅದಕ್ಕೆ ಹೆಂಗೆ ಮಾಡ್ತಾರೆ ಏನೇನು ಸುದ್ದಿ ಏನೇನು ಹಾಕ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಿ ಇದು ಕುಕಿಂಗ್ ಬ್ಲಾಗ್ ಆಗಿರ್ತದ್ರಿ ಮತ್ತು ವಡ ಅಲ್ರಿ ವಡ ಮಾಡ್ತಾರೆ ಹಂಗೆ ಸಾಂಬಾರು ಮಾಡ್ತಾರೆ ಅದ್ರದ್ದು ಚಟ್ನಿ ಇರ್ತದೆ ಚಟ್ನಿ ನಾರ್ಮಲ್ ಎಲ್ಲರಿಗೂ ಗೊತ್ತಿರ್ತದೆ ಬಿಡ್ರಿ ಬಟ್ ಸಾಂಬಾರ ಭಾಳ ಸ್ಪೆಷಲ್ ಅದ ರೀ ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವಾಗ ಸಾರಿ ಅದು ಏನೇನು ತೋರಿಸ್ತೀನಿ ನಿಮ್ಗೆ ಅದು ಹೆಂಗೆ ಮಾಡಿರಿ ಅಂತ ತೋರಿಸ್ತೀನಿ ನಿಮ್ಮ ಜೊತೆ ಈ ಸಾಂಬಾರ್ಗೆ ಹಾಕೋದು ಮಸಾಲೆ ಅದೇ ತೋರಿಸ್ತೀನಿ ಫಸ್ಟ್ ಇಲ್ಲಿ ಕುಕ್ಕರ್ನಾಗ ತೊಗರಿಬೇಳೆ ಕುಂಬಳಕಾಯಿ ಮತ್ತು ಟಮಾಟಿ ಹಾಕಿ ಕುದಿಸಿಕ್ಕಿಟ್ಟೀನಿ ರೀ ನೋಡಿರಿ ಇಲ್ರಿ ತಾಂದೂರು ಮೆಣಸಿನ್ಕಾಯಿ ಕೆಂಪಗ ನೋಡಿರಿ ಅವು ತಾಂದೂರು ಮೆಣಸಿನ್ಕಾಯಿ ಅಂತಾರೆ ಅವು ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಚೆಂದಾಗೆ ಫ್ರೈ ಮಾಡ್ಕೊಳತ್ತೀವಿ ಅದ್ರಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಅದ ರೀ ಇದು ಹಸಿ ಕೊಬ್ಬರಿ ಮತ್ತು ಹಾಗೆ ಒಂದು ಸ್ವಲ್ಪ ಎಳ್ಳು ಹಾಕಿದ್ದೇವೆ ರೀ ಎಳ್ಳು ಹಾಕಿ ಇಲ್ಲಿ ಮತ್ತು ಹಾಗೆ ಧನಿಯಾ ರೀ ಎಳ್ಳು ಹಾಕಿದೆವು ಇದು ಧನಿಯಾ ಕಾಣಿಸ್ಕತ್ತ ನೋಡ್ರಿ ಅದು ಧನಿಯಾ ರೀ ಫುಲ್ ಚೆಂದ ಕೆಂಪಾಗಿ ಮಸ್ತಾಗಿ ಹುರ್ಕೋಬೇಕು ನೋಡ್ರಿ ಅಂದ್ರೆ ಅದಕ್ಕೆ ಸಾಂಬಾರ್ಗೆ ಇದು ಮಸಾಲೆ ತಯಾರು ಮಾಡ್ತಾರೆ ಯಜಮಾನ್ರು ಹೋಟೆಲ್ ಸ್ಟೈಲ ಮಸಾಲೆ ತಯಾರು ಮಾಡ್ತಾರೆ ಅವ್ರು ಮೊದಲು ಹೋಟೆಲ್ದಾಗ ಅಡುಗೆ ಮಾಡ್ತಿದ್ರಲ್ರಿ ಹಾಗಾಗಿ ಅವರು ಯಾವ ರೀತಿ ಅಡುಗೆ ಮಾಡ್ತಿದ್ರು ಹೋಟೆಲ್ನಾಗ ಅವ್ರು ಸ್ವತದ್ದೇ ಹೋಟೆಲ್ ಇತ್ತು ರೀ ಮತ್ತು ಅದು ಯಾವ ರೀತಿ ಅಡುಗೆ ಮಾಡ್ತಿದ್ರು ಮಸಾಲೆ ಅದು ಹಾಕಿ ಸಾಂಬಾರು ಇಡ್ಲಿ ಜೊತೆ ಸಾಂಬಾರು ರೀ ನಾವು ಇಡ್ಲಿ ಮಾಡಲ್ಲ ರೀ ಒಟ್ಟು ವಡೆ ಮಾಡ್ಲತ್ತಿದ್ದೆವು ಚೆಂದ ಕೆಂಪಾಗೆ ಹುರ್ಕೊಳತ್ತಾರೆ ನೋಡ್ರಿ ಯಜಮಾನ್ರು ಮಸ್ತಿಗೆ ಹುರ್ಕೋಬೇಕು ಒಂದು 15-20 ನಿಮಿಷ ಆದರೂ ಹುರ್ಕೋಬೇಕು ನೋಡ್ರಿ ಏನೇನೆಲ್ಲ ಹಾಕಿನಂತ ನೋಡಿರ್ಬೇಕು ನೀವು ಇಷ್ಟೆಲ್ಲ ಹಾಕಿ ಚೆಂದಾಗಿ ಅದ್ರಾಗ ಬೆಳ್ಳುಳ್ಳಿನೂ ಹಾಕ್ಬೇಕು ರೀ ಮೇನ್ ಬೆಳ್ಳುಳ್ಳಿ ಕೊಬ್ಬರಿ ಇದು ಧನಿಯಾ ಎಲ್ಲ ಹಾಕಿ ಚೆಂದ ಹುರ್ಕೊಂಡು ಬೆಳಕ ಚೆಂದಾಗೆ ಪೇಸ್ಟ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಮಿಕ್ಸರ್ ಹಾಕೊಂಡಿನ್ರಿ ಎಲ್ಲ ಚೆಂದ ಮಿಕ್ಸರ್ ಹಾಕಿವಾಗ ಪಾನೆ ಹೊಡಿತು ನೋಡ್ರಿ ಇಲ್ಲಿ ಒಂದು ಬೊಗಣ್ಯಾಗ ಎಣ್ಣೆ ಹಾಕ್ಯಾರ ಯಜಮಾನ್ರು ಅವರೇ ಮಾಡಕತ್ತಾರೆ ನಾ ಏನು ಮಾಡಲ್ಲ ಅವರೇ ಮಾಡತ್ತೆ ತೋರ್ಸತ್ತಿ ಒಂದು ಬೊಗಣ್ಯಾಗ ಒಂದು 5 ಇಲ್ಲ 6 ಮಾಪ್ ಎಣ್ಣೆ ನೋಡ್ರಿ ಮಸ್ತಾಗಿ ಎಣ್ಣೆ ಹಾಕೊಳಕತ್ತಾರ ಕಾಯ್ಬೇಕಲ್ರಿ ದೊಡ್ಡ ಬೊಗಣೆ ಇಟ್ಟಿದ್ದೆವು ಸ್ವಲ್ಪ ಕಾಯೋದಾಗನೇ ಇಲ್ಲಿ ಜೀರ ಮುರಿ ಹಾಕ್ಲಕತ್ತಾರ ನೋಡ್ರಿ ಜೀರ ಮುರಿ ಚಟ್ಪಟ್ ಅಂತ ಅಲ್ಲಕತ್ತಾವ್ರಿ ನಾನು ಮತ್ತು ಈಗ ಕಡಿಪತ್ತ ಹಾಕ್ಲಕತ್ತಾರ ನೋಡ್ರಿ ಅದು ಒಣಗಿದಿತ್ತು ತಾಜಾ ಏನಿರಲಿಲ್ಲ ಒಣಗಿದಿತ್ತು ರೀ ಮತ್ತು ಇದು ಕೊತ್ತಂಬರಿ ಬೆಳ್ಳುಳ್ಳಿಗೆ ಹಾಕಿ ಕೊಟ್ಟು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆವು ಹೊರಗೆ ದುಕಾನ್ಕಿನ್ನ ಮನೆ ಮಾಡಿದ್ದು ಭಾಳ ಬೆಸ್ಟ್ ನೋಡ್ರಿ ಅದು ಕೊತ್ತಂಬರಿ ಅದ್ರಕ ಬೆಳ್ಳುಳ್ಳಿ 3 ಪೇಸ್ಟ್ ಮಾಡಿ ಕುಟ್ಟಿ ಚೆಂದಾಗಿ ಕುಟ್ಟಿ ಹಾಕಿದ್ದೇವ್ರಿ ಇವಾಗ ಅದು ಏನು ಮಸಾಲೆ ಇತ್ತು ನೋಡ್ರಿ ಅರ್ದಿದ್ದು ಅದು ಅರ್ದಿ ಮಸಾಲೆ ಕೂಡ ಚೆಂದಾಗೆ ಫ್ರೈ ಮಾಡಬೇಕು ಒಂದು 10-15 ನಿಮಿಷ ಚೆಂದ ಮಸ್ತಾಗೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಜರ ಫ್ರೈ ಮಾಡಿದ್ರೆ ಭಾರಿ ಆಗ್ತದೆ ಮೊದಲೇ ಎಣ್ಣೆ ಹುರಿದಿದ್ದೇವಲ್ರಿ ಮತ್ತು ಇವಾಗ ಮತ್ತೆ ಎಣ್ಣೆ ಹುರಿದೇವಲ್ರಿ ಮತ್ತು ಅದ್ರಾಗ ಹಸಿ ಕೊಬ್ಬರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನಮಗಂತೂ ಘಮ ಅಂತ ವಾಸನೆ ಆಲ್ರೆಡಿ ಒಂದು ಸ್ವಲ್ಪ ಹಾಕಂತ ಹೇಳಿದ್ರು ಯಜಮಾನ್ರು ಅದ್ರಾಗ ಪೂರಾನೇ ಹಾಕೊಂಬಿಡು ಅಂತೇಳಿ ಫುಲ್ ಹಾಕ್ಬಿಟ್ರು ಹೆಂಗೆ ಅನಿಸ್ತಂತ ನೀವು ಕಮೆಂಟ್ ಹಾಕಿರಿ ಈ ಚೆಂದ ಹುರ್ಕೊಳಕತ್ತಾರ ನೋಡ್ರಿ ಇದಾದ್ಮ್ಯಾಗ ಒಂದು ಸ್ವಲ್ಪ ಪುಡಿ ಖಾರ ಹಾಕ್ಲಕತ್ತಾರ ನೋಡ್ರಿ ಯಜಮಾನ್ರು ತೋರ್ಸಿ ಹೇಳಕತ್ತಿದ್ರು ಅದು ಮೊಬೈಲ್ ಹಂಗೆ ಇಡೋಣ ಫುಲ್ ಅದು ಹತ್ತು ಬಿಟ್ಟಿತ್ತು ರೀ ಕ್ಯಾಮ್ರಾಕ್ಕೆ ಒಂದು 4 ಚಮಚ ನಮ್ಮ ಖಾರ ಹೆಚ್ಚಿಕೊಂಡ್ತೀವಲ್ರಿ ಹಾಗಾಗಿ 4 ಚಮಚ ಪುಡಿ ಖಾರ ರೀ ಅಂದ್ರೆ ಖಾರ ಪುಡಿ ಅದು ಖಾರ ಪುಡಿ ಆದ ಬಳಿಕ ಮಸ್ತಿಗೆ ಅದು ಖಾರ ಪುಡಿ ಹಾಕಿ ಮತ್ತೆ ಚೆಂದ ಫ್ರೈ ಮಾಡ್ಕೊಬೇಕು ರೀ ಫ್ರೈ ಮಾಡ್ಕೊಂಡು ಮ್ಯಾಗ ಫೋಣೆ ಹೊಡಿಬೇಕು ರೀ ಅದು ಏನು ಕುದಿಸ್ಕೊಂಡಿದ್ದೇವೆ ನೋಡ್ರಿ ಅದು ಚೆಂದಾಗೆ ಹಾಕಿ ಮಿಕ್ಸ್ ಮಾಡ್ಕೊಂಡೇವ್ರಿ ಈಗ ಇದು ಹುಂಚಿಕೆ ರಾಡಿ ನೋಡ್ರಿ ಫ್ರೆಂಡ್ಸ್ ಹಂಗೆ ಸ್ವಲ್ಪ ಹುಂಚಿಕೆ ರಾಡಿ ನೀರು ಹಾಕಬೇಕು ಅಲ್ಲಿ ಎಲ್ಲ ಸಿಡಿಲಿಕತ್ತಿತ್ತು ನೋಡ್ರಿ ಅದು ಹಿಂಗೆ ಏನಂತಾರೆ ಯಜಮಾನ್ರು ಫಂಡ್ ಹೊಡೆಯೊಳಗೆ ಗಾಡಿಗೆಲ್ಲ ಸಿಡಿಬಿಟ್ಟಿತ್ತೆಲ್ಲ ಹುಂಚಿಕೆ ರಾಡಿ ಹಾಕ್ಬೇಕ್ರಿ ಕಂಪಲ್ಸರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೇವೆ ರೀ ಮತ್ತು ಉಪ್ಪು ಹಾಕ್ಲಕತ್ತಾರ ನೋಡ್ರಿ ಅದ್ರಾಗೆ ಮತ್ತು ಬೆಲ್ಲ ರೀ ಕಂಪಲ್ಸರಿನೂ ಬೆಲ್ಲನೂ ಬೇಕು ರೀ ಒಂದು ಸ್ವಲ್ಪ ರೀ ಯಾರು ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ಇಲ್ಲ ನಮ್ಮ ಯಜಮಾನ್ರು ಹೋಟೆಲ್ ಸ್ಟೈಲ್ ಮಾಡ್ತಾರಲ್ರಿ ಹಾಗಾಗಿ ಬೆಲ್ಲ ಹಾಕ್ಯಾರಿ ಇವಾಗ ಇದು ಸಾಂಬಾರು ಮಸಾಲೆ ನೋಡ್ರಿ ಅದು ಅಂತ ನಾವು ಹಾಕ್ತೀವಿ ರೀ ಇಡ್ಲಿ ಜೊತೆ ಮತ್ತು ವಡೆ ಜೊತೆ ದೋಸೆ ಜೊತೆ ಮಾಡೋರು ಕಂಪಲ್ಸರಿ ಹಾಕ್ತಾರೆ ನಾವು ಸಾಂಬಾರು ಮಸಾಲೆ ಹಾಕಿದೆ ನೋಡ್ರಿ ಇವಾಗ ಕುದ್ಲಿಕ್ಕಿಟ್ಟು ಇವಾಗ ಚಟ್ನಿ ಮಾಡ್ತೇವೆ ನೋಡ್ರಿ ಚಟ್ನಿ ಅಂತೂ ಕಂಪಲ್ಸರಿ ಎಲ್ಲರಿಗೂ ಗೊತ್ತಿರ್ತದೆ ಶೇಂಗಾ ಪುಟಾಣಿ ಮೆಣಸಿನ್ಕಾಯಿ ಸಕ್ರೆ ಅದ್ರಕ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಇದೆಲ್ಲ ಅದ್ರ ಮೊಸರೊಂದು ಹಾಕ್ಬೇಕು ರೀ ಮೊಸರು ಕೆಮ್ಮಸ್ ಅಂತೇಳಿ ಹಾಕಿಲ್ಲ ಇದ್ರ ಸಕ್ರೆ ಇಷ್ಟೆಲ್ಲ ಹಾಕಿ ಇದಕ್ಕೆ ಇವಾಗ ಪೇಸ್ಟ್ ಮಾಡ್ಕೊಂಬರ್ತೀವಿ ರೀ ಇದು ಮಾಡ್ತೀನಿ ರೀ ಒಂದು ಸ್ವಲ್ಪ ಆಳಸ್ ಮಾಡ್ತೀನಿ ಯಾಕಂದ್ರೆ ಹುಡುಗರು ಜಾಸ್ತಿ ತಿಂತಾರೆ ಜಾಸ್ತಿ
ಖಾರ ಉಣಲ್ರಿ. ಅದು ಜಾಸ್ತಿ ಅವ್ರು ಸಾಂಬಾರು ಉಣಲ್ರಿ. ಹಂಗಾಗಿ ಚಟ್ನಿ ಸ್ವಲ್ಪ ಆಳಸ್ ಮಾಡ್ತೀನಿ ರೀ. ಅದಿಷ್ಟು ಮಿಕ್ಸರ್ಗೆ ಹಾಕ್ಕೊಂಬಂದು ಇವಾಗ ಅದೇನು ತಂಡೂರು ಮೆಣ್ಸಿನ್ಕಾಯಿ ಅದ ನೋಡಿರಿ, ಅದೇ ಮೆಣ್ಸಿನ್ಕಾಯಿ ಜೀರಿಗೆ ಮೂರಿ ಅದು ಹಾಕಿದ್ವಿ. ಕಡೆಗೆ ತೊಗೊಂಡು ಖಲ್ಲಾಸ್ ಆಗಿಬಿಟ್ಟಿತ್ತು. ಅದು ಇದು ಮೆಣ್ಸಿನ್ಕಾಯಿ ಮಸ್ತ್ ಇರ್ತಾವೆ ರೀ. ನಮ್ಮ ಕರ್ನಾಟಕ ಕಡೆ ಏನಂತಾರೆ ಅಷ್ಟು ನಂಗೆ ನೆನಪಿಲ್ಲ, ಬಟ್ ಇಲ್ಲಿ ತಂಡೂರು ಮೆಣ್ಸಿನ್ಕಾಯಿ ಅಂತೇಳಿ ತಂದಾರ ಯಜಮಾನ್ರು. ಅದಕ್ಕೆ ಹಾಕ್ಲಿಕ್ಕೆ ಇವ್ರು ಜೀರಿಗೆ ಮೂರಿ ಹಾಕಿ ಚೆಂದಾಗೆ ಮಸ್ತಾಗೆ ಖಡಕ್ ಪಾಣಿ ಕೊಟ್ಟಿವಿ ನೋಡಿರಿ. ಮಸ್ತಾಗೆ ಉರ್ಲಿಗತ್ತ ಫ್ರೈ ಎಲ್ಲಕತ್ತದ. ಅದು ಫ್ರೈ ಆದ್ಮ್ಯಾಗ ಖಡಕ್ ಚಟ್ನಿ ಸಾಂಬಾರು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಸಾರಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಎಷ್ಟು ಚಟ್ನಿ ತಯಾರಾಯಿತು. ಇವಾಗ ವಡೆ ಮಾಡದ್ದಾರೆ ನಮ್ಗೆ. ಉದ್ದಿನ ವಡೆ ಮಾಡ್ಬೇಕಂತ ಹೇಳಕ್ಕೆ ನಿನ್ನೆ ಎಲ್ಲ ಉದ್ದಿನ ಬೇಳೆ ನೆನೆಹಾಕಿ ಮಿಕ್ಸರ್ ಹಾಕಿ ಇಟ್ಟಿದ್ದೆ ರೀ ಫ್ರೆಂಡ್ಸ್. ಒಂದು ಸ್ವಲ್ಪ ಅಳಸಾಗ್ಯದ ಅಂತೇಳಿ ಯಜಮಾನ್ರು ಕಡ್ಲೆ ಹಿಟ್ಟು ಕಲಿಸ್ಕತ್ತಿರು. ಅಳಸಾದ್ರೆ ಕಡ್ಲೆ ಹಿಟ್ಟು ಹಾಕ್ಬೇಕು ನೋಡಿರಿ. ಅವರು ಬಕ್ಕುಳೆ ಹಿಂಗೆ ಒಂದು ಸ್ವಲ್ಪ ಅಳಸಾಗಿತ್ತು ಅಂಥೇಳಿ ಕಡ್ಲೆ ಹಿಟ್ಟು ಹಾಕಿ ಚೆಂದಾಗೆ ಮಸ್ತಾಗೆ ಹೆಂಗೆ ಗಿರ ಅಂತ ತಿರ್ಗಿಸ್ತಾರೆ ನೋಡಿರಿ. ಅದಕ್ಕೆ ಹಿಟ್ಟಿಗೆ ಭಾರಿ ಮಾಡ್ತಾರೆ ಅವ್ರು ವಡೆ ಅಡುಗೆ ಭಟ್ರು ಅವರು. ಅದು ಹೋಟೆಲ್ ಇತ್ತಲ್ರಿ, ಇಡ್ಲಿ ವಡೆ ಸಾಂಬಾರು ಚಟ್ನಿ ಅದು ಇದು ಎಲ್ಲ ಥರ ಅಡುಗೆ ಬರ್ತದೆ ರೀ ನಮ್ಮ ಯಜಮಾನ್ರಿಗೆ. ಅದು ಹೋಟೆಲ್ ಸ್ಟೈಲ್ ರೀ. ಅವಾಗ ಹೋಟೆಲ್ ಇತ್ತು ಅವ್ರದ್ದು, ಹಂಗಾಗಿ ಅವೆಲ್ಲ ಮಾಡ್ತಾರೆ. ನಮಗೇನು ರೀ, ನಮ್ಮ ಹೋಟೆಲ್ ಅದೇನು ನಮಗೆ ಅಡುಗೆ ಬರಲ್ಲ ಜಾಸ್ತಿ. ಹಂಗೆ ನಮ್ಮ ಯಜಮಾನ್ರಿಗೆ ಬರ್ತದೆ ನೋಡಿರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತಾರೆ. ಅದಕ್ಕೆ ಮತ್ತೇನು ಹಾಕೋದಿಲ್ಲ ರೀ, ಬರೀ ಉದ್ದಿನ ಬೇಳೆ ಇಷ್ಟು. ಒಳಗೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಯಾರ, ಮೆಂತ್ಯ ಯಜಮಾನ್ರು. ನೆನಳಕ್ಕಳಿಗೆ ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ದೆವು. ಅದೆಲ್ಲ ಮಿಕ್ಸ್ ಮಾಡ್ಲತ್ತಾರೆ ನೋಡಿರಿ ಚೆಂದ. ಅದು ಕಡ್ಲೆ ಹಿಟ್ಟು ಅದು ಮೊದಲೇ ಹೆಸರು ಬೇರೆ ಐತ್ರಿ. ಇವಾಗ ಅದೊಂದು ಸ್ವಲ್ಪ ಗಂಟು ಇರ್ತದೆ, ಚೆಂದ ಕಲ್ಸ್ಕೋಬೇಕು. ಕಲ್ಸ್ಕೊಂಬಳಕ್ಕೆ ಇಲ್ಲಿ ವಡೆ ಬಿಟ್ಟಾರೆ ನೋಡಿರಿ ಆಲ್ರೆಡಿ. ಯಜಮಾನ್ರು ಅದು ವೀಡಿಯೋ ಮಾಡೀನಿ, ಬಟ್ ಕಟ್ಟಾಗ್ಯದ. ವಡೆ ಬಿಡ್ಲಕತ್ತಾರೆ ನೋಡಿರಿ. ಹೆಂಗೆ ಅಂತ ಕಮೆಂಟ್ ಹಾಕಿರಿ. ಅದು ಫಸ್ಟ್ ಟೈಮ್ ಮಾಡಿದ್ರು ನಾವು ನಮ್ಮ ಮನ್ಯಾಗ ವಡೆ. ಇಷ್ಟು ವರ್ಷದಿಂದ ಮಾಡಿದ್ದಿಲ್ಲ. ಇಡ್ಲಿ ಸಾಂಬಾರು ದೋಸೆ ಮಾಡ್ತಿದ್ದೆವು. ಅದು ಸಾಂಬಾರು ನಮ್ಮ ಸ್ಟೈಲ್ ಮಾಡ್ತಿದ್ದೀರಣ್ಣ, ಬಟ್ ಅವ್ರು ಹೊಸ ಸ್ಟೈಲ್ ಮಾಡ್ಯಾರ ಇವತ್ತು. ಅದು ವಡೆ ನೋಡಿರಿ ಫಸ್ಟ್ ಟೈಮ್ ಮಾಡಿದ್ದೆವು. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ. ಈಗ ಕಾಣಿಸ್ಕತ್ತದ ರೀ. ಹಾಗೆ ಉಳ್ಳು ಕೊಟ್ಟಿದ್ದೇವೆ ರೀ ಯಜಮಾನ್ರಿ, ಸಾರಿ ಹುಡುಗರಿಗೆ ಊಟ ಕೊಟ್ಟಿದ್ದೇವೆ. ಹಾಗೆ ಊಟ ಮಾಡಕತ್ತಾರ. ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ನಮ್ಮ ಅಡುಗೆದು ನಮ್ಮ ಕುಕ್ಕಿಂಗ್ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನಮ್ಮ ಯಜಮಾನ್ರಿಗೆ ಎಲ್ಲ ಥರದ ಅಡುಗೆಗಳು ಗೊತ್ತು. ಬೇಕಿದ್ರೆ ಸ್ಪೆಷಲ್ ಅಡುಗೆಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಮುಂದಿನ ಬ್ಲಾಗ್ಗಳು ಸಿಗ್ತೀರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.